ಹೌದಲ್ಲಮ್ಮ? ಹೌದ್ರಿ. ಅಲ್ಲಿಂದ ಬಂದ್ರೆ ಸುಮ್ಮನೆ ಖರ್ಚು ಬರ್ತದ? ನಿಮ್ಮನ್ನ ಅಲ್ಲಿಂದ 3-4 ಸಾವಿರನೋ ಅಥವಾ ಗಾಡಿ ತೊಗೊಂಬಂದ್ರೆ 3-4 ಸಾವಿರ ಖರ್ಚು ಬರುತ್ತೆ. ಬಸ್ಸಿಗೆ ಬಂದ್ರೂ ಅಲ್ಲಿಂದ ಇಲ್ಲಿಂದ ಇಲ್ಲಿಗೆ ಏನಿಲ್ಲ ಅಂತಂದ್ರೂ ಎಲ್ಲ ಹೈರಾಣಲ್ಲಮ್ಮ. ಸಮಯ, ನಿಮ್ಮ ನಿಮ್ಮ ಶ್ರಮ, ಪಾಪ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬರ್ತೀರಿ. ಬಂದ ಮೇಲೆ ಅಟ್ಲೀಸ್ಟ್ ಅರ್ಧ ಭಾಗ ಆದ್ರೂ ನನ್ನ ಕಡೆಯಿಂದ ಒಳ್ಳೇದಾಯ್ತು ಅಂದರೆ ಅದು ನನಗೂ ಖುಷಿ, ನಿಮಗೂ ಖುಷಿ. ಹೌದಲ್ಲ? ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿವರೆಗೂ ನಿಮ್ಮನ್ನು ಕರ್ಸ್ಕೊಂಡು ನಾನು ನಮ್ಮನೆ ಬಿಲ್ಟಪ್ ಕೊಟ್ರೆ ನನಗೆ ಅದು ನನ್ನ ಇದಕ್ಕೆ ಶ್ರೇಯಸ್ಸಲ್ಲ. ಮತ್ತು ನನ್ನ ಬದುಕಿಗಾಯ್ತು, ನನ್ನ ಮಕ್ಕಳಿಗಾಯ್ತು, ನನ್ನ ವೃತ್ತಿಗಾದ ಶ್ರೇಯಸ್ಸಲ್ಲ. ಹಾಗಾಗಿ ನಿಮಗೆ ಹಿಂಗಿದೆಯಮ್ಮ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ ಅಂದ್ರೆ ನಾವು ಕರ್ಸ್ಕೊಂಡು ಇಲ್ಲಮ್ಮ ಆರಾಮಾಗುತ್ತಾ, ಒಂದು 3 ತಿಂಗಳು ನೋಡ್ರಿ, 4 ತಿಂಗಳು ನೋಡ್ರಿ, ಅಷ್ಟು ದುಡ್ಡು ಕೊಡ್ರಿ, ಇಷ್ಟು ದುಡ್ಡು ಕೊಡ್ರಿ ನಾವು ಹೇಳ್ಬೋದು. ಅದಕ್ಕೆ ಅದು ಭರವಸೆ ಉಳಿಯಲ್ಲ. ಬೇರೆ ಏನಾದರೂ ಇದ್ರೆ ಹೇಳ್ರಿ. ಇಲ್ಲ ಯಾರಿಗಾದ್ರು ಮಕ್ಕಳಾಗಿಲ್ಲ ಅಂದ್ರೆ ಹೇಳ್ರಿ. ಬೇರೆ ನರದೋಷ ಇದ್ರೆ ಹೇಳಿ. ಇಲ್ಲ ಬೇರೆ ಬೇರೆ ಸಮಸ್ಯೆಗಳೇನಾದ್ರು ಇದ್ರೆ ಹೇಳ್ರಿ. ಎಲ್ಲ ಚೆನ್ನಾಗಿದ್ದು ಸ್ವಲ್ಪ ಅಂಗವಿಕಲ ಇದ್ರೆ ಹೇಳ್ರಿ, ನಾ ಏನೋ ಟ್ರೈ ಮಾಡ್ತಾನೆ. ಇದು ಬಹಳ ಕಠಿಣ ಇದೆ ತಾಯಿ. ಅಂದ್ರೆ ಮೆದುಳು ಒಂದು ಬೆಳೆದೇನಿಲ್ಲ ನಿಮ್ಗೆ? ಇಲ್ಲಮ್ಮ, ಮೆದುಳು ಇದೆಯಲ್ಲಮ್ಮ, ಮೆದುಳು ಒಂದು ಸಲ ಅದಕ್ಕೆ ಪೆಟ್ಟು ಬಿತ್ತು ಅಂತಂದ್ರೆ ಅದಕ್ಕೆ ಬೆಳವಣಿಗೆ ಇಲ್ಲ, ಸಾಧ್ಯನೇ ಇಲ್ಲ. ಮೆದುಳು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಸಲ ಇರ್ತದಮ್ಮ ಅದಕ್ಕೆ. ಬಹಳ ಸೂಕ್ಷ್ಮ. ಎಲ್ಲಾ ಅಂಗಾಂಗಗಳಿಗಿಂತಲೂ ಮೆದುಳು ಏನಿದೆಯಮ್ಮ ಅದು ಬಹಳ ಸೂಕ್ಷ್ಮ. ಸುಮ್ಮನೆ ಬೇಜಾರು ಮಾಡ್ಸೋಕು ಅಂತ ಹೇಳ್ತಾ ಇಲ್ಲ, ಓಡಾಡಬಾರ್ದು ನೀವು ಅಂತ ಅಷ್ಟೇ. ನಾವೇನೋ ನಮ್ಮಮ್ಮ ಇವತ್ತು ಹುಷಾರಾಗ್ತಾನೆ, ನಾಳೆ ಹುಷಾರಾಗ್ತಾನೆ ಅಂತಿದೆ ಭರೋಸೆ. ಎಲ್ಲ ದವಾಖಾನೆ ಅಡ್ಡಾಡಿ ತೋರಿಸಿದೀನಿ ನಾನು. ಇಲ್ಲಮ್ಮ, ನೀವು ಯಾವ ಆಸ್ಪತ್ರೆಗೂ ಈ ವಿಷಯಕ್ಕೆ ಪಾಪ ವಿಷಯಕ್ಕೆ ಯಾವ ಆಸ್ಪತ್ರೆಗೂ ಹೋಗಬೇಡಿ, ಅದು ಆರಾಮಾಗಲ್ಲ. ಯಾವ ದೇವರು ಹೇಳೋರ ಹತ್ರನೂ ಹೋಗಬೇಡಿ, ಆರಾಮಾಗಲ್ಲ. ಯಾವ ಖಾನಿಗೆ ಔಷಧಿ, ಆಯುರ್ವೇದಿಕ್ ಔಷಧಿ ಕೊಡ್ತಾರೆ ಅಂದ್ರೂ ಹೋಗಬೇಡಿ, ಅದು ಆರಾಮಾಗಲ್ಲ. ನಿಮ್ಮ ಮಗನಾಗಿ ಹೇಳ್ತಾ ಇದ್ದೀನಿ, ಇದು ಆರಾಮಾಗಲ್ಲ. ಆ ಥರ ಇದೆ ಇದು. ಯಾಕಂದ್ರೆ ಹುಟ್ಟುವಾಗಲೇ ಇದಕ್ಕೆ ಪ್ರಾಬ್ಲಮ್ ಆಗಿದೆ. ಪಾಪಗೆ ಫಿಟ್ಸ್ ಬಂದಿದೆ. ಜಿಗಿತಾ ಇರ್ತಾನೆ. ಅದೇ ಫಿಟ್ಸ್ ಬಂದಿದೆ. ಅದಕ್ಕೋಸ್ಕರ ಈ ಮಗು ಆಗುತ್ತೆ. ಏನೋ ನಮ್ಗೊಂದೇನೋ ಸಮಾಧಾನ ಆಗುತ್ತೆ ಅನ್ನೋಸ್ಕರ ನಿಮ್ಗೆ 3 ದಿನದಿಂದ ವೇಟ್ ಮಾಡಿದೀವಿ ಸರ್. ನಾವು ನಮ್ಗೆ ನಂಬರ್ ತಗೋಬೇಕಂತ ಹೇಳಿ. ಅದಕ್ಕೋಸ್ಕರ ಏನೋ ನಮ್ಮ ಅಮ್ಮಗೆ ಏನೋ ಒಂದು ಏನೋ ಕರ್ಕಿ ಬೇರಿಂದ ಹುಷಾರಾಗ್ತಾನೆ ಏನೋ ಅಂತೇಳಿ ನಾನು ನಿಮ್ಗೆ ಫೋನ್ ಮಾಡಿದೆ. ಒಳ್ಳೇದಾಯ್ತಮ್ಮ, ಒಳ್ಳೇದಾಯ್ತು. ಮಾಡಿದ್ದೇನು ಒಳ್ಳೇದೇ. ಆದ್ರೆ ಹಿಂಗಿದೆ ಅಮ್ಮ ಇದು. ನಿಮಗೆ ಸತ್ಯ ಹೇಳಿ ನಾ ಮುಂದುವರಿತೇನೆ. ಇಲ್ರಿ ಅದೇನಾಗುತ್ತಾಗ್ಲಿ, ನಾವು ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದು ಹೋಗ್ತೇವೆ, ನೀವು ನಿಮ್ಮ ಪ್ರಯತ್ನ ನೀವು ಮಾಡಿ ಅಂತ ಹೇಳಿದ್ರೆ ನಾ ಮಾಡ್ತೇನೆ, ಇಲ್ಲ ಅಂತಲ್ಲ. ಆದ್ರೆ 100ಕ್ಕೆ 99% ಇವು ರಿಕವರಿ ಆಗೋದು ಕಮ್ಮಿ ಆಗಲ್ಲ, ಡೌಟ್ ಇದೆ. 1% ಯಾವ ಭಾಗದಿಂದ ಯಾವ ಮೂಲೆಯಿಂದ ಏನು ಗೊತ್ತಿಲ್ಲ ಅದು. ಬಟ್ ನನಗೆ ಚಾನ್ಸ್ ಅಮ್ಮ, ಈ ನನ್ನ ಲೈಫಲ್ಲಿ ಮತ್ತೆ ಮೆಡಿಕಲ್ ಫೀಲ್ಡಲ್ಲಿ ಆಗಿರಲಿ, ನನ್ನ ದೇವ್ರ ಫೀಲ್ಡಲ್ಲಿ ಆಗಿರಲಿ, ಚಾನ್ಸ್ ಕಮ್ಮಿ ಅಮ್ಮ. ಇದು ಆಲ್ರೆಡಿ ಮೆದುಳಿಗೆ ಪೆಟ್ಟಾಗಿದೆ ತಾಯಿ ಇದು. ನನಗೆ ಯಾರಿಗೂ ನಾನು ಬರೋರ ಹತ್ರ ಸುಳ್ಳು ಭರವಸೆ ಕೊಡ್ಲಿಕ್ಕೆ ನನ್ನ ಕೈಲಿ ಆಗಲ್ಲ. ಆರಾಮಾಗುದಿದ್ರೆ ಆರಾಮಾಗುತ್ತೆ ಅಂತೀರಾ? ಹಾ ಜನ ಆರಾಮಾಗ್ಬಿಟ್ಟು ಚಿಂತೆ ಮಾಡ್ಬಿಡ ಅಂತೇಳಿ ನಾನು ಎಷ್ಟೋ ಮಕ್ಳಿಗೆ ಹೇಳ್ತೇನೆ, ಬಿಡ್ರಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ, 2-3 ವರ್ಷ ತಡ್ಕೊಡ್ರಿ, ಆರಾಮಾಗ್ತದ ಅಂತ. ಮೆದುಳಿಗೆ ಪೆಟ್ಟು ಬರುತ್ತೆ ಅವಾಗ. ನೋಡ್ರಿ ನೀವು ಡೆಲಿವರಿ ಆದ್ಮೇಲೆ ಅವಾಗ ನೀವು ಒಂದು ಏನಿಲ್ಲ ಅಂತಂದ್ರೆ 1 ವಾರ 10 ದಿವಸ ಐಸಿನ ಆಗಿಟ್ಟಿರಿ. 15 ದಿವಸ ಇಟ್ಟಿದೀವಿ. ಇಟ್ಟಿರಿ. ಅದೇ ನಾನು ನಿಮ್ಗೆ ಏನು ಹೇಳಿಲ್ಲ, ನಮಗೇನು ಗೊತ್ತಾಯ್ತಿದ್ದು. ಯಾಕಂದ್ರೆ ಈ ಮಗು ಹೆಂಗ್ ಬೆಳವಣಿಗೆ ಆಗೈತೆ ಅಂತಾನು ಸಂಪೂರ್ಣ ಗೊತ್ತು ನನಗೆ. ಊಟದಾಗ ಏನಾಗೈತಿ, ಗರ್ಭವತಿದ್ದಾಗ ಏನಾಗೈತಿ, ಅದ್ರ ಬಗ್ಗೆ ಮಾಹಿತಿ ನನಗೆ ಗೊತ್ತು. ನೀವ್ ಹೇಳೋದು ಬೇಕಾಗಿಲ್ಲ, ಅರ್ಥ ಆಗುತ್ತೆ. ಮಾಡ್ಸ್ಯಾರ ಅಂತ ಯಾಕಂತೀರಿ ಹೇಳ್ರಮ್ಮ? ಅದನ್ನೇ ಒಬ್ಬೊಬ್ರು ಹಂಗೆ ಅಂದ್ರೆ ಮಾಡ್ಸಿದ್ದಾರ. ಹೌದಮ್ಮ, ದೇವ್ರು ಹೇಳೋರು ಅಂತಾರೆ, ಇಲ್ಲ ಅಂತಲ್ಲ. ದೇವ್ರು ಹೇಳೋರು ಅಂತಾರ, ಅವ್ರೇನು ಜಗತ್ನಾಗ ಎಲ್ಲವನ್ನ ಕಂಡು ಬಂದಿರ್ತಾರ. ಅವ್ರು ಬಾಯಿ ಬಂದದ್ದು ಒದರ್ತಾರೆ. ದೇವ್ರು ಹೇಳೋರು ಏನ್ ಕೇಳ್ತಾರ ನೀವು? ಸುಳ್ಳು ಹೇಳ್ತಾರೆ, ಕರೆನೂ ಹೇಳ್ತಾರೆ. ಈ ತರದ್ ಎಷ್ಟೊಂದು ಕಾಸು ಹಾಳು ಮಾಡಿದೀನಿ ನಾನು. ಎಲ್ಲಿ ಬೇಕಾದಲ್ಲಿ ಸ್ವಾಮೀಜಿಗೂ ಹೇಳಿದ ತಕ್ಷಣ ಅವ್ರಿಗೆ 10,000, 15,000, 30,000 ಗಂಟ್ಲೆನೂ ಹಾಕಿದೀನಿ. ಅದೇಮ್ಮ ತಾಯಿ, ಈಗ ನಾನು ಕೂಡ ನಿಮ್ಮ ಹತ್ರ ಅಷ್ಟು ದುಡ್ಡನ್ನ ಇಸ್ಕೋಬಹುದಲ್ಲ, ನಾನು ಅಷ್ಟು ದುಡ್ಡನ್ನ ಇಸ್ಕೋಬೋದಲ್ಲ. ಇವಾಗ ನಾನು ಆಗ್ಲೇ ಹೇಳಿದೆ, ನಿಮ್ಮ ಮಗನಾಗಿ ಹೇಳ್ತಾ ಇದ್ದೇನೆ, ಇದು ಸರಿ ಹೋಗಲ್ಲಮ್ಮ ಅಂತ. ಯಾಕಂದ್ರೆ ನಾನು ಭರವಸೆ ಕಳ್ಕೊಳ್ಳೋ ಮನುಷ್ಯ ಅಲ್ಲ. ಏನಿದೆ ಫ್ಯಾಕ್ಟ್, ಹಿಂಗಿದೆಯಮ್ಮ, ಹಿಂಗಿದೆ, ಇದು ಆರಾಮಾಗುತ್ತೆ, ಇದು ಹಿಂಗಾಗುತ್ತೆ, ಇದು ಹುಷಾರಾಗುತ್ತೆ, ಇದು ಹುಷಾರಾಗಲ್ಲ. ಇಷ್ಟು ನಾನು ಹೇಳಿ ನನ್ನ ಕೆಲಸ ಮುಗಿಸ್ತೀನಮ್ಮ. ಆರಾಮಾಗುತ್ತೆ ಅನ್ನೋದಾದ್ರೆ ಮಾತ್ರ ಕೈ ಇಡ್ತೇನೆ.
ಭರವಸೆ ಉಳಿಯಂಗಿಲ್ಲಮ್ಮ. ಯಾಕಂದ್ರೆ ಇದು ನನಗೆ ಒಂದು ಎಥಿಕಲ್ ಇದೆ ನನಗೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ನಂಬಿ ಬರ್ತಾರೆ. 4 ಜನರ ಹತ್ರ ಹೋದಂಗೂ ಅವರು ದುಡ್ಡು ಕಸ್ಕೊಂಡು ಸುಮ್ಮನೆ ಕಳಿಸಿದಂಗೆ ನಾನು ಕಸ್ಕೊಂಡ್ರೆ ಅವ್ರಿಗೂ ನನಗೂ ವ್ಯತ್ಯಾಸ ಇರಂಗಿಲ್ಲ. ಹೌದ್ರಿ. ವ್ಯತ್ಯಾಸ ನಿನ್ನ ಹೇಳ್ದಲ್ಲಮ್ಮ. ಈಗ ಎಷ್ಟೋ ಸ್ವಾಮಿಗಳ ಹತ್ರ ದುಡ್ಡು ಕೊಟ್ಟಿನಿ, ಅವ್ರಿಗೆ ದುಡ್ಡು ಕೊಟ್ಟಿನಿ, ಇವ್ರಿಗೆ ದುಡ್ಡು ಕೊಟ್ಟಿನಿ ಅಂತ ಹೇಳ್ದಲ್ಲಮ್ಮ. ಈಗ ನಾನು ದುಡ್ಡು ಇಸ್ಕೊಂಡು ಹಂಗೆ ಮಾಡಿದ್ರೆ ನೀವು ಬೇರೆ ಹತ್ರ ಹೇಳಂಗಿರ್ತಾರೆ, ಇಂಥವ್ರು ತಕ್ಕ ಕೊಟ್ಟಿದ್ರಪ್ಪ, ಇವ್ರು ಹಂಗಮ್ಮ, ಇವರು ಇಸ್ಕೊಂಡು ಸುಮ್ಮನೆ ಆಗ್ಬಿಟ್ರು ಅಂತ ಅಂತಿರಲ್ಲಮ್ಮ. ಎಕ್ಸಾಂಪಲ್ ಅವ್ರಲ್ಲಿ ಬಾಯ್ ಮುಂದೆ ಎಲ್ಲ ಅನ್ನಬೇಕು, ಹಿಂಗ್ ಈ ತರ ಖರ್ಚು ಮಾಡಿದೆ, ಇಂಥಲ್ಲಿ ಹೋಗಿ ಅಂತ ಎಲ್ಲ ತರ ಅನ್ನಬೇಕಾಗತ್ತಲ್ರಿ. ಸಹಜವಾ, ಆ ತರ ಅನ್ಸ್ಕೊಳ್ಳೋದಿಲ್ಲ. ಹಾಗಾಗಿ ಏನಿದೆ ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ಸುಮ್ಮ ಭರವಸೆ ಕೊಟ್ಟು ಅವ್ರಿಗೆ ಆಸೆ ಹುಡಿಸಿ ಆಮೇಲೆ ನಿರಾಸೆ ಮಾಡೋದು ನನ್ನ ಕಡೆಯಿಂದ ಆಗಲ್ಲ. ಅದಕ್ಕೆ ನೀವು ಈ ವಿಷಯವಾಗಿ ಎಲ್ಲೂ ದುಡ್ಡು ಕಳ್ಕೊಬೇಡಿ. ಸುಮ್ಮ ಭರವಸೆ ಹುಡ್ತಾರೆ. ಕೆಲವ್ರು ಇರ್ತಾರೆ ಈ ಬಂಡ್ರು, ಅವರೆಲ್ಲ ದುಡ್ಡು ಕಿತ್ಕೊಂಡು ಅವ್ರ ಉದ್ದೇಶನೇ ದುಡ್ಡು ಕಿತ್ಕೊಳ್ಳೋದು. ಆರಾಮ ಮಾಡೋದಾಗಿರಲ್ಲ. ಸಾಲ ತೆಗೆದು ಕೊಟ್ಟಿದ್ದೀನಿ ನಾನು ಅವ್ರಿಗೆ. ಅಮ್ಮ ಬಡ್ಡಿ ಹಂಗ್ ಸಾಲ ತೆಗೆದು ಕೊಟ್ಟಿದ್ದೀನಿ ಅವ್ರಿಗೆ. ನಮ್ಮ ಹೌದು ತಾಯಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದು, ಬಡವ ಬಗ್ಗರದು ನನಗೆ ಗೊತ್ತು. ಯಾಕಂದ್ರೆ ನಾನು ಬಡತನದಿಂದನೇ ಬಂದಿರ್ತಕ್ಕಂಥವ್ನು. ನಿಮ್ಮಂತರ ಜೊತೆಗೆ ನಾನು ಕೂಲಿ ಮಾಡ್ದವನಿದ್ದೀನಿ. ಕೂಲಿ ಮಾಡಿ ಬೆಳೆದವನು. ನನಗೆ ಗೊತ್ತು 10 ರೂಪಾಯಿ ದುಡಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತು. ಹಾಗಾಗಿ ನಿಮ್ಗೆ ಅಲ್ಲಿಂದ ನೋಡಿ, ನಾನು ಎಷ್ಟೆಲ್ಲ ಬಿಜಿ ಇದ್ದೀನಿ, ಅದ್ರ ಸಲುವಾಗಿ ನಿಮ್ಮ ಜೊತೆ ಟೈಮ್ ತಗೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಾನು. ಹೌದಲ್ಲಮ್ಮ? ಹೌದ್ರಿ. ಯಾಕಂದ್ರೆ ದುಡ್ಡಿನ ವ್ಯಾಲ್ಯೂ ಗೊತ್ತಿದೆ ನನಗೆ. 100 ರೂಪಾಯಿ ದುಡಿಲಿಕ್ಕೆ ಎಷ್ಟು ಹನಿ ಬೆವರು ಸುರಿಸ್ಬೇಕು, ಎಷ್ಟು ಕಷ್ಟ ಪಡಬೇಕು, ಎಷ್ಟು ವ್ಯಥೆ ಪಡಬೇಕು ಅನ್ನೋ ನನಗೆ ಗೊತ್ತಿದೆ. ಅದಕ್ಕೋಸ್ಕರ ನಾನು ನಿಮಗೆ ಹೀಗಿದೆ ಅಮ್ಮ, ಸುಮ್ಮನೆ ಯಾಕೆ ದುಡ್ಡು ಕಳ್ಕೊಂತೀರಿ ಅಂತ ಹೇಳ್ತಾ ಇದ್ದೇನೆ. ಹೌದಾ ಅಮ್ಮ? ಆಗ್ಲಮ್ಮ. ಹಂಗೇನಿದ್ರು ಬೇರೆ ಏನಾದ್ರು ವಿಷಯ ಇದ್ರೆ ಖಂಡಿತ ನಾನು ಮೆಸೇಜ್ ಮಾಡಿರಮ್ಮ, ನಾನು ರಿಪ್ಲೈ ಮಾಡ್ತೇನೆ. ಆಗ್ಲಿ ತಾಯಿ. ಈ ವಿಷಯಕ್ಕೆ ಅಮ್ಮ ಯಾರದ್ದು ದುಡ್ಡು ಕಳ್ಕೊಬೇಡಿ. ಏನೇ ಇದ್ರು ನನಗೆ ಒಂದ್ಸಲ ಇನ್ಫಾರ್ಮೇಶನ್ ಮಾಡಿ, ಹಿಂಗಿದೆ ಸ್ವಾಮಿ, ಹಿಂಗಿದೆ, ಏನೋ ಔಷಧಿ ಕೊಡ್ತಾರಂತೆ, ಬೇಕಾದ್ರೆ ಯಾರಾದ್ರು ಕೊಡೋರು ನಿಮಗೆ ಕಂಡು ಬಂದ್ರೆ, ಇಲ್ಲ ಇದನ್ನ ರಿಕವರಿ ಮಾಡ್ತಕ್ಕಂಥವ್ರು ಯಾರು ಸಾಧ್ಯನೇ ಇಲ್ಲ. ನೀವು ಅಮೇರಿಕಾದಿಂದ ಡಾಕ್ಟರ್ ಕರೆಸಿದ್ರು ಸಾಧ್ಯ ಇಲ್ಲ. ಹೌದಮ್ಮ, ಹಂಗಿದೆ ಇದು. ಈಗ ಒಬ್ರು ಇದಾರೆ, ಮಾಳವಿಕ ಅವಿನಾಶ್ ಅಂತ ಒಬ್ರು ಇದಾರಮ್ಮ, ಗೊತ್ತಮ್ಮ ನಿಮಗೆ? ಅವ್ರ ಮಗುನು ಹಿಂಗಿದೆ. ಹೌದಿಲ್ಲಮ್ಮ? ಅವ್ರ ಮನಸ್ಸು ಮಾಡಿದ್ರೆ ಅಮೇರಿಕಕ್ಕೆ ಹೋಗಿನೋ ಅಥವಾ ಇಂಗ್ಲೆಂಡ್ಗೆ ಹೋಗಿನೋ ಅಥವಾ ಯಾವ್ದೋ ಒಂದು ದೇಶಕ್ಕೆ ಹೋಗಿ ಆ ಮಗುವನ್ನು ಸರಿಪಡಿಸಬಹುದಿತ್ತು. ಯಾಕೆ ಸರಿಪಡಿಸ್ತಾ ಇಲ್ಲ ಅಂತಂದ್ರೆ ಅದು ಆಗಲ್ಲ ಅಂತ. ಅರ್ಥ ಆಯ್ತಮ್ಮ? ಚೂಟಿ ಅಲ್ಲಮ್ಮ, ಬುದ್ಧಿಮಾನ ಇದಿಲ್ಲಮ್ಮ. ಎಷ್ಟು ವರ್ಷ ಇದ್ರೂ ಖಾಲಿನೇ ಅದು. ಅವ್ನು ಎದ್ದು ಓಡಾಡ್ತಾನ, ಏನಾದ್ರು ವಸ್ತುವನ್ನು ತಗೊಂಡು ಇರ್ತಾನ? ಇಲ್ಲ, ಅವರೇ ಊಟ ಮಾಡಿಸ್ಬೇಕು, ಅವರೇ ಕ್ಲೀನ್ ಮಾಡ್ಬೇಕು, ಅವರೇ ಎಲ್ಲ ಮಾಡ್ಬೇಕಲ್ಲ. ಅವರು ಟಿವಿಯಲ್ಲಿ ಬರ್ತಾರಲ್ಲ, ಹಂಗಾಗಿ ಸ್ವಲ್ಪ ಮಾಡುವಾಗ ನೀಟಾಗಿ ಡ್ರೆಸ್ ಎಲ್ಲ ನೀಟಾಗಿ ಅವ್ರ ತಕ್ಕ ಹಾಗೆ ಮಾಡಿರ್ತಾರೆ. ಯಾಕಾಗಲ್ಲ? ಬರ್ಲಿ ಮತ್ತೇನ್ ದೇವ್ರೇ ಹಿಂಗೆ ಅಂತ ನನ್ನ ಮೇಲೆ ನಾವು ಏನ್ ಮಾಡಕ್ಕಾಗತ್ರಿ? ಹೌದೌದು, ನಿಜ. ದೇವ್ರೇ, ನೀವು ಇದು ಇನ್ನೊಂದ್ಸಲ ಹೇಳ್ತೇನಮ್ಮ, ದೇವ್ರೇ ಹೇಳೋಣಂತ ಅನ್ಕೊಂಡು ನಿಮ್ಮ ಮೊಮ್ಮಗನ ಮೇಲೆ ಆರಾಮಾಗ್ತಾನೋ ಅನ್ನೋ ಆಸೆ ಇಟ್ಟು ದುಡ್ಡು ಹಾಕೋದನ್ನ ಬಿಟ್ಬಿಡ್ರಿ.